ಪ್ರಿಯ ಆಸರೆ ವೀಕ್ಷಕರಿಗೆ ಸಂತೋಷ ಕುಟುಂಬ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯರೇ, ಆಸರೆ ಟಿವಿ ಮೂಲಕ ಈ ಸಂತೋಷದ ಕುಟುಂಬ ಈ ಕಾರ್ಯಕ್ರಮ ಅನೇಕ ಸಮಯಗಳು ವೀಕ್ಷಿಸ್ತಾ ಇದ್ದೀರಿ. ಅನೇಕ ಕುಟುಂಬಗಳ ಸಾಕ್ಷಿಯನ್ನು ಕೇಳಿದ್ದೀರಿ. ಖಂಡಿತವಾಗಿ ಇದರ ಮೂಲಕ ನಿಮಗೂ ಕೂಡ ಪ್ರಯೋಜನವಾಗಿದೆ ಅಂತ ನಾವು ನಂಬ್ತೇವೆ. ಪ್ರಿಯರೇ, ಇವತ್ತು ಕೂಡ ನಾವು ಭದ್ರಾವತಿಯಲ್ಲಿದ್ದೇವೆ. ಭದ್ರಾವತಿಯಲ್ಲಿ ಸಹೋದರ ಶೇಖರ್ ಹಾಗೂ ಸಹೋದರಿ ಚಂದ್ರಕಲಾ ಇವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ಆಸರೆ ಟಿವಿ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ನಾನು ಅವರನ್ನು ಸ್ವಾಗತ ಮಾಡ್ತೇನೆ. ಸಹೋದರ ಶೇಖರ್, ಯಾವ ಊರಿನವರು ನೀವು? ನಾವು ಆಂಧ್ರ ಸರ್, ಗಿಡ್ಡಲೂರು. ನೀವು ಆಂಧ್ರದವರು? ಎಷ್ಟು ವರ್ಷ ಆಯ್ತು ಈ ಕಡೆಗೆ ಬಂದು? ಇಲ್ಲಿ ಬಂದು 3 ವರ್ಷ ಆಗ್ತದೆ. ಭದ್ರಾವತಿಗೆ ಬಂದು 3 ವರ್ಷ ಆಯಿತು. 3 ವರ್ಷ. ನಿಮ್ಮ ಹುಟ್ಟೂರೇ ಆಂಧ್ರ ಅಲ್ಲ? ಹುಟ್ಟೂರು ಆಂಧ್ರ. ನಿಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಎಲ್ಲ ಅಲ್ಲಿದ್ದಾರೆ? ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಕೂಲಿ ಸರ್. ಕೂಲಿ ಕೆಲಸ ಮಾಡ್ತಾರೆ. ನಿಮ್ಮ ವಿದ್ಯಾಭ್ಯಾಸ 10ನೇ ಕ್ಲಾಸ್. 10 ಆಂಧ್ರದಲ್ಲೇ ಮಾಡಿ? ಆಂಧ್ರದಲ್ಲೇ ಮಾಡಿ. ಆಂಧ್ರದಲ್ಲಿ ಎಲ್ಲಿ? ಆಂಧ್ರದಲ್ಲಿ ಗಿದ್ದಲೂರು, ಪ್ರಕಾಶಂ ಡಿಸ್ಟ್ರಿಕ್ಟ್. ಪ್ರಕಾಶಂ ಡಿಸ್ಟ್ರಿಕ್ಟ್. 10ನೇ ಕ್ಲಾಸ್ ವಿದ್ಯಾಭ್ಯಾಸ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನೀವು? ನಾವು 4 ಜನ ಮಕ್ಕಳು. ನೀವು? 3 ಹೆಣ್ಮಕ್ಳು, ನಾನೊಬ್ಬ ಗಂಡು ಮಗಳು. ನೀವು ಎಷ್ಟನೇವರದಲ್ಲಿ? ನಾನು 3ನೇವರು. ನಿಮ್ಮ ನಂತರ ತಂಗಿ ಇದ್ದಾರೆ? ತಂಗಿದ್ದಾರೆ. ವಿದ್ಯಾಭ್ಯಾಸ ಎಲ್ಲ ಆಂಧ್ರದಲ್ಲೇ? ಎಲ್ಲ ಆಂಧ್ರದಲ್ಲಿ. ಹೇಗಿತ್ತು ವಿದ್ಯಾರ್ಥಿ ಜೀವನ ನಿಮ್ಮದು? ವಿದ್ಯಾರ್ಥಿ ಜೀವನ ಚೆನ್ನಾಗಿತ್ತು. ಏನು ಸಮಸ್ಯೆ ಇಲ್ಲ? ಏನಿಲ್ಲ, ಸಮಸ್ಯೆ ಏನಿಲ್ಲ. ತಂದೆ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡ್ತಾರೆ? ಇಬ್ಬರು ಕೂಲಿ ಕೆಲಸ ಮಾಡೋದು. ಸಿಸ್ಟರ್ ಚಂದ್ರಕಲಾ, ನೀವು ಯಾವ ಊರಿನವರು? ನಾವು ಇಲ್ಲೇ ನಾನು ಹುಟ್ಟಿ ಬೆಳೆದಿರೋದು ಭದ್ರಾವತಿಲೇ. ಆದರೆ ನಮ್ಮ ಡ್ಯಾಡಿ ಅವರು ಹೈದರಾಬಾದಲ್ಲಿ ಆರ್ಮಿ ಅಲ್ಲಿ ಕೆಲಸ ಮಾಡ್ತಾರೆ. ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ನಾನು ನಮ್ಮ ಅಮ್ಮಂಗೆ 3 ಜನ ಹೆಣ್ಮಕ್ಳು. ನಮ್ಮ ಅಜ್ಜಿಯವರು ಇಲ್ಲಿ ನನ್ನನ್ನು ಸಾಕಿ ಬೆಳೆಸಿರೋದು ಭದ್ರಾವತಿಯಲ್ಲಿ. ಇಲ್ಲೇ ಇದ್ದೆ, ಇಲ್ಲೇ ಮದುವೆ ಮಾಡಿಕೊಟ್ರು ನನಗೆ. ನಿಮ್ಮ ಮೂಲ ಎಲ್ಲಂದ್ರಿ? ನಮ್ಮ ಮೂಲ ಆಂಧ್ರನೇ. ನಮ್ಮ ಡ್ಯಾಡಿ ಆಂಧ್ರನೇ. ಎಷ್ಟು ವರ್ಷ ಆಯ್ತು ಭದ್ರಾವತಿಗೆ ಬಂದು? ನಾವು ಭದ್ರಾವತಿಗೆ ನಾನು ಬೆಳೆದಿದ್ದೆಲ್ಲ ಇಲ್ಲೇ. ಮದುವೆ ಆದಮೇಲೆ 3 ವರ್ಷ ಆಯಿತು ಬಂದು. ಏನು ನಿಮ್ಮ ಡ್ಯಾಡಿ ಆರ್ಮಿಯಲ್ಲಿದ್ದರು? ಮಮ್ಮಿ ಹೌಸ್ ವೈಫ್. ಎಷ್ಟು ಜನ ಮಕ್ಕಳು ನೀವು? ನಾವು 4 ಜನ. 3 ಜನ ಹೆಣ್ಮಕ್ಳು, 1 ಗಂಡು, ತಮ್ಮ. ನೀವು ಎಷ್ಟನೇವರು? ನಾನು ಫಸ್ಟ್. ನೀವು ಫಸ್ಟ್. ಓಕೆ. ಏನು ಓದಿದ್ದೀರಿ ಅಂದರೆ? ನಾನು 10th ಕ್ಲಾಸ್ ಓದಿದ್ದೀನಿ. ನೀವು 10th ಓದಿದ್ದೀರಿ. ಏನು ಕೆಲಸ ಮಾಡ್ತಿದ್ದೀರಿ ನಂತರ? ಈಗ ಗಾರ್ಮೆಂಟ್ಸಿಗೆ ವರ್ಕಿಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಆಯಿತು ನಮಗೆ ಮದುವೆ ಆಗಿ? 10 ವರ್ಷ ಆಯಿತು. ಮದುವೆಗೆ 10 ವರ್ಷ ಆಯಿತು. ಎಷ್ಟು ಜನ ಮಕ್ಕಳು? 2. ಅದು ಯಾವುದು? ಗಂಡು 1 ಹೆಣ್ಣು. ಎಷ್ಟನೇ ವಯಸ್ಸಿನವರು? ಮಗಳಿಗೆ ಇವಾಗ 10 ವರ್ಷ, ಮಗನಿಗೆ 8 ವರ್ಷ. ಸ್ಕೂಲ್ಗೆ ಹೋಗ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಬ್ರದರ್, ನೀವೇನು ಕೆಲಸ ಮಾಡ್ತೀರಿ? ನಾವಿಲ್ಲ ಗಾರ್ಮೆಂಟ್ಸಲ್ಲಿ ಹೋಗ್ತಾ ಇದ್ದೀವಿ. ನೀವು ಆಂಧ್ರದಿಂದ ಇಲ್ಲಿ ಭದ್ರಾವತಿಗೆ ಬರಲಿಕ್ಕೆ ಕಾರಣ ಏನಿಲ್ಲ ಸರ್. ಈ ಥರ ಕುಡ್ಕೊಂಡು ಜಗಳ ಮಾಡ್ತಾರೆ ಮನೆಯಲ್ಲಿ. ಮನೇಲಿ ಜಗಳ ಮಾಡ್ತಿದ್ರಿ? ನನಗೂ ಇವ್ರಿಗೆ ಜಗಳ ಆಗ್ತಿತ್ತು ಜಾಸ್ತಿ. ಬೀದಿಯಲ್ಲಿ ಆಗ್ತಿತ್ತು. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಬೇಡ, ಅಲ್ಲಿ ಹೋಗ್ಬಿಡು ಅಂತ ಇಲ್ಲಿ ಕಳ್ಸಿಟ್ಟಾರೆ. ಡ್ರಿಂಕ್ಸಾ? ತುಂಬ ಡ್ರಿಂಕ್ಸ್ ಮಾಡ್ತಾ ಇದ್ರು. ತುಂಬ ಜಗಳ, ಹೊಡಿಯೋದು. ಯಾರಿಗೆ? ನನಗೆ ಹೊಡಿತಾ ಇದ್ರು. ಹೊಡಿಯೋದು? ತಲೆಗೆ ಒಂದ್ಸರಿ ಹೊಡೆದು ಹೊಲಿಗೆ ಬಿದ್ದಿತ್ತು. 9 ಸ್ಟಿಚ್ ಹಾಕ್ಸಿದ್ದಾರೆ. ತುಂಬ ಇದು ಮಾಡ್ತಾ ಇದ್ರು. ಸಮಾಧಾನನೇ ಇರಲ್ಲ ಮನೆಯಲ್ಲಿ. ಆಮೇಲೆ ಅಲ್ಲಿ ಬೇಡ ಅಂತ ಇವ್ರ ಅಪ್ಪ ಅಮ್ಮ, ನೀನು ಹೋಗು ನಿಮ್ಮ ಅಜ್ಜಿಯವ್ರ ಮನೆಗೆ ಕರ್ಕೊಂಡು ಹೋಗಿ ಇವ್ರನ್ನ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಮೇಲೆ ತುಂಬ ಹಿಂಗೆ ಕುಡಿಯೋದು, ಜಗಳ ಮಾಡೋದು. ಯಾತಕ್ಕೆ ಕುಡಿಯೋದು? ಕಾರಣ ಏನಿಲ್ಲ ಸರ್. ಕಾರಣ ಏನಿಲ್ಲ, ಅವರಿಗೆ ಅಭ್ಯಾಸ ಇದೆ ಅವಾಗಿಂದನೂ. ಅಭ್ಯಾಸ ಇತ್ತು. ಹಂಗೆ ಫ್ರೆಂಡ್ ಜೊತೆ ಹೋಗೋದು. ಹೇಗೆ ನೀವು ಕುಡಿಲಿಕ್ಕೆ ಕಲಿತ್ರಿ? ಹೇಗೆ? ಫ್ರೆಂಡ್ಸ್ ಸರ್ಕಲ್ ಹಂಗಿತ್ತು. ಸಾಯಂಕಾಲ ಸರ್ಕಲ್ ಜೊತೆ ಹೋಗೋದು, ಕುಡಿಯೋದು. ಅಂದರೆ ಎಷ್ಟನೇ ವಯಸ್ಸಿಗೆ ಪ್ರಾರಂಭ ಮಾಡಿದ್ರಿ ಕುಡಿಯೋದನ್ನು? ನನಗೆ 20 ವರ್ಷ ಇರಬೇಕಾಗಿತ್ತು. 20 ವರ್ಷ. ಅವಾಗಿಂದ ಕುಡಿತಿದ್ದೆ. ಕುಡ್ದಿದ್ದೆ ಸರ್. ಜಗಳ ಮಾಡೋದು ಮನೆಯಲ್ಲಿ, ಹೆಂಡತಿಗೆ ಹೊಡಿಯೋದು, ಹಿಂಗೆ ಮಾಡ್ತಿದ್ವಿ. ಅಲ್ಲಿ ಕೂಡ ನನಗೆ ಏನು ಕೆಲಸ ಮಾಡ್ತೀವಿ ಊರಲ್ಲಿ? ಅಲ್ಲಿ ಕಾರ್ ಓಡಿಸ್ತಾ ಇದ್ದೆ, ಡ್ರೈವರ್ ಆಗಿ. ಅದರಲ್ಲಿ ಬಂದ ಸಂಪಾದನೆ ಕುಡಿಲಿಕ್ಕೆ ಅಂತ ಎಲ್ಲಿಂದ ಮನೆಗೆಲ್ಲ ತಂದು ಹಾಕ್ತಾ ಇದ್ರು. ಆದರೆ ತುಂಬ ಕುಡಿಯೋದು, ಹೊಡಿಯೋದು, ತುಂಬ ಜಗಳ. ನೀನು ಹಿಂಗೆ ಅಂತ ಅವ್ರ ಅಪ್ಪ ಅಮ್ಮ ಮಧ್ಯದಲ್ಲಿ ಬಂದ್ರು ಅವ್ರಿಗೂ ಬೈಯೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ನಿಮ್ಮದು ಲವ್ ಮ್ಯಾರೇಜ್ ಅಥವಾ ಅರೇಂಜ್? ಅರೇಂಜ್ ಮ್ಯಾರೇಜ್.
ಮದುವೆ ಆಗದ ಪ್ರಾರಂಭದಲ್ಲಿ ಇದು ಸ್ಟಾರ್ಟ್ ಆಗಿದ್ದ ಅಲ್ಲ ನಂತರ ನಿಮ್ಗೆ ಗೊತ್ತಿತ್ತು ಅವ್ರು ಕುಡಿತಾರಂತ? ನನಗೆ ಗೊತ್ತಿರಲಿಲ್ಲ, ನಮ್ಗೆ ಹೇಳಿಲ್ಲ, ನಮಗೇನು ಹೇಳಿಲ್ಲ, ಕುಡಿದಿರಲಿಲ್ಲ ಅಂತ ಹೇಳಿದ್ರು. ಚೆನ್ನಾಗಿ ಹೈದ್ರಾಬಾದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಮದುವೆ ಮಾಡಿದ್ರು. ಆಮೇಲೆ ಗೊತ್ತಾಯ್ತು ಕುಡಿಯೋದು, ಜಗಳ ಮಾಡೋದು. ಎಷ್ಟು ದಿವಸದಲ್ಲಿ ಗೊತ್ತಾಯ್ತು? 1 ತಿಂಗಳಿಗೆ ಗೊತ್ತಾಯ್ತು. 1 ತಿಂಗಳಿಗೆ ಗೊತ್ತಾಯ್ತು. ಏನು ಆಲೋಚನೆ ಮಾಡಲಿ ಬಿಟ್ಟು ಹೋಗು ಅಂತ? ತುಂಬ ಸರಿ ಅನ್ನಿಸ್ತಾ ಇತ್ತು ಬಿಟ್ಟು ಹೋಗ್ಬಿಡೋಣ ಅಂತ. ಬಿಟ್ಟು ಹೋದ್ರೆ ಅಪ್ಪ ಅಮ್ಮ ಮರ್ಯಾದೆ ಇರಲ್ಲ ಅಂತ ಅಂದು ಹೆಂಗಾದ್ರೂ ಏನು ಮಾಡಿದ್ರು ನಮ್ಮ ಗಂಡ ಅಂತ ಹಂಗೆ ಜೀವನ ಮಾಡ್ಕೊಂಡು ಬಂದ್ವಿ. ಇಲ್ಲಿಗೆ ಬಂದಮೇಲೆ ಅಲ್ಲ, ಏನಾದರೂ ಅನ್ನಿಸ್ತಿತ್ತ ಬಿಟ್ಟು ಹೋಗ್ಲೇಬೇಕು ಅಥವಾ ಯಾರು ಹೇಳ್ತಿಲ್ವ ನಿಮಗೆ? ಈಗ ಇಂಥ ಹಿಂಸೆ ಇರುವಂಥ ಸಮಯದಲ್ಲಿ ತುಂಬ ಜನ ಹೇಳ್ತಿದ್ರು, ನೀನು ಏನು ಸಂಸಾರ ಮಾಡ್ತಾ ಇದೀಯಾ, ಎಷ್ಟು ಜನ ಬಿಟ್ಟು ಅವ್ರ ಕಾಲ ಮೇಲೆ ಅವ್ರು ಬದುಕ್ತಾ ಇದ್ದಾರೆ, ನೀನು ಬಿಟ್ಬಿಟ್ಟು ಹೋಗು ಅಂತ ತುಂಬ ಜನ ಹೇಳಿದ್ರು. ಆದರೂ ನನ್ನ ಮನಸ್ಸು ಒಪ್ತಿರ್ಲಿಲ್ಲ, ಬಿಟ್ಟು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಮತ್ತು ನೀವು ಏನಾದರೂ ನನ್ನ ಜೀವನನೇ ಬೇಡ ಸಾಯುವ ಅಂತ ಏನಾದರೂ ಅಂಥದ್ದು ಯಾವ ಪರಿಸ್ಥಿತಿ? ತುಂಬ ಅನ್ನಿಸ್ತಾ ಇತ್ತು ಸರ್, ಮತ್ತೆ ಹೋಗ್ಬಿಡೋಣ ಏನಕ್ಕೆ ಅಂತ. ಅಂಥದ್ದು ಏನಾದರೂ ಪ್ರಯತ್ನ ಮಾಡಿದ್ದೀರಾ? ಪ್ರಯತ್ನನೂ ಮಾಡಿದ್ದೀನಿ. ಏನು ಮಾಡಿದ್ದೀರಿ? ಅದು ಬಳೆ ಎಲ್ಲ ಇರುತ್ತಲ್ಲ ಅದನ್ನ ಪುಡಿ ಮಾಡ್ಕೊಂಡು ಕುಡಿದಿದ್ದೆ ಒಂದ್ಸರಿ, ಆದ್ರೂ ಏನೂ ಆಗಿಲ್ಲ. ಆ ಥರ ಎಲ್ಲ ಪ್ರಯತ್ನನೂ ಆಗಿದೆ. ಇವರಿಗೆ ಯಾರಾದ್ರೂ ಬುದ್ಧಿ ಹೇಳ್ತಿರ್ಲಿಲ್ಲ ಆವಾಗ? ಮನೆಯವ್ರು ಹೇಳ್ತಾರೆ, ಬೇರೆ ಯಾರಾದರೂ ನಿಮ್ಮ ಇಲ್ಲ, ನಮ್ಮ ರಿಲೇಷನ್ ಅಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾ ಇದ್ರು, ಈ ಥರ ನನ್ನ ಮಗಳು ಚಿಕ್ಕ ಹುಡುಗಿಂದ ತುಂಬ ಮುದ್ದಾಗಿ ಸಾಕಿದ್ದೀವಿ, ಈ ಥರ ಎಲ್ಲ ಮಾಡ್ತೀಯ ನೀನು. ಎಷ್ಟನೇ ವಯಸ್ಸಲ್ಲಿ ನಿಮಗೆ ಮದುವೆ ಆಗಿತ್ತು? ನಮಗೆ 10th ಆಗಿ 2-3 ವರ್ಷಕ್ಕೆ ಮದುವೆ ಆಯಿತು. ಅದೇ 19 ವಯಸ್ಸಿನಲ್ಲಿ ಮದುವೆ ಆಯಿತು. ಅಂದರೆ ಯಾರ ಮಾತು ಕೇಳ್ತಿರ್ಲಿಲ್ಲ? ಯಾರ ಮಾತು ಕೇಳ್ತಿರ್ಲಿಲ್ಲ. ಸರಿ ಅಂತ ಅಂತಿದ್ರು. ಆಮೇಲೆ ಮತ್ತೆ ಅದೇ ಥರ ಕೆಲಸಕ್ಕೆ ಹೋಗ್ತಿದ್ರು? ಕೆಲ್ಸಕ್ಕೆ ಮಾತ್ರ ಹೋಗ್ತಾ ಇದ್ರು. ಮನೆಯಾದರೆ ತಿಂಡಿಗೆ, ಊಟಕ್ಕೆ, ಬಟ್ಟೆಗೆ ಏನೂ ಕೊಡ್ತಾ ಇರಲಿಲ್ಲ. ತುಂಬ ಅದಕ್ಕೆ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಅಷ್ಟೇ. ಯಾರ್ಯಾರಿದ್ರಿ ಮನೆಯಲ್ಲಿ ನೀವು? ನಾವು ಅಷ್ಟೇ, ನಾವು ಇಬ್ಬರು ಮಕ್ಕಳು, ನಾವಿಬ್ರು ಅಷ್ಟೇ. ಆಂಧ್ರದಲ್ಲಿ? ಅಂದರೆ ಇವರ ಅಪ್ಪ ಅಮ್ಮ? ಅವ್ರ ಅಪ್ಪ ಅಮ್ಮ ಊರಲ್ಲಿದ್ರು, ನಾವು ಹೈದರಾಬಾದಲ್ಲಿ ಇದ್ವಿ. ಒಂದು ಸ್ವಲ್ಪ ದಿನ ಮದುವೆ ಆಗಿದ್ದು ಸ್ಟಾರ್ಟಿಂಗಿಂದಾನೇ ಹೈದರಾಬಾದಲ್ಲಿ. ಸ್ಟಾರ್ಟಿಂಗ್ ಹೈದರಾಬಾದಲ್ಲಿ ಇಬ್ರು? ನಾನು ಅದಕ್ಕೆ ಮುಂಚೆನೇ ಹೈದರಾಬಾದಲ್ಲಿ ಸಂಸಾರ ಮಾಡಿಕೊಂಡಿದ್ರಿ? ಅಲ್ಲಿ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ರು ಇವರು. ಹಂಗೆ ಅಲ್ಲೇ ಇದ್ವಿ ನಾವು. ಅದ್ರ ತುಂಬ ಹಿಂಸೆ ಅನುಭವಿಸಿದ್ದೀರಿ? ಸಖತ್ ಹಿಂಸೆ ಅನುಭವಿಸಿದ್ವಿ. ನೀವೇನಾದ್ರು ಹಿಂಸೆ ಕೊಟ್ಟಿದ್ದೀರಾ ಅವರಿಗೆ? ನಾನೇನು ಕೊಟ್ಟಿಲ್ವಾ? ಸರಿ, ಇವರೇನು ಕೊಟ್ಟಿಲ್ಲ. ಇಲ್ವಾ? ಮತ್ತೆ ಅಲ್ಲಿಂದ ಅದು ಜಾಸ್ತಿ ಅದಕ್ಕೆ ಈ ಕಡೆ ಈ ಕಡೆ ಕಳಿಸಿದ್ರು. ನಿಮ್ಮ ಅಜ್ಜಿ ಮನೆ ಭದ್ರಾವತಿಲಿ ಇರೋದು. ಎಷ್ಟು 3 ವರ್ಷ ಆಯ್ತು ಭದ್ರಾವತಿ? 3 ವರ್ಷದ ಮೇಲಾಯ್ತು. ಇಲ್ಲಿ ಬಂದ ಕೂಡ ಸುಧಾರಿಸಲಿಲ್ಲ ಅವರು? ಇಲ್ಲಿ ಬಂದ ಮೇಲೂ ಒಂದು ಸ್ವಲ್ಪ ದಿನ ಹೀಗೆ ಕುಡಿಯೋದು, ಹೊಡಿಯೋದು, ನೀನು ಬೇಡ ನನಗೆ ಅಂತ ತುಂಬ ಹಿಂಸೆ ಮಾಡೋರು. ನಾನು ಇನ್ನು ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ಬೇಡ ಡೈವರ್ಸೇ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ಮತ್ತೆ ದೊಡ್ಡವ್ರು ಮಾತಾಡಿ ಇದು ಮಾಡಿದ್ರು. ಅಂದರೆ ನೀವು ಲಾಸ್ಟಿಗೆ ಬಿಟ್ಟೆ ಬಿಡೋಣ ಡಿಸೈಡೇ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಬೇಡ, ಅಷ್ಟು ಹಿಂಸೆ ಕೊಡ್ತಿದ್ದೆ. ಏನು ಹಿಂಸೆ ಕೊಡ್ತಿದ್ರು? ಹೊಡಿಯೋದು, ತುಂಬ ಒಂಥರ ಏನೋ ಇದು ಟಾರ್ಚರ್ ಮನೆಯಲ್ಲಿ. ಹೊಡಿಯೋದೇನಿದೆ, ಎಲ್ಲಂದ್ರೆ ಅಲ್ಲಿ ಹೊಡಿಯೋದು. ಅವ್ರು ಸತ್ತೋಗ್ತಿದ್ದಾರೆ ಅಂತಲೂ ನೋಡಲ್ಲ, ಬದುಕಿದ್ದಾರೆ ಅಂತಲೂ ನೋಡಲ್ಲ. ಆ ಥರ ತುಂಬ ಹೊಡಿಯೋದು, ಭಯಂಕರ. ಬೆಳಿಗ್ಗೆಯಿಂದನೂ ಒಂದಿನ ಸ್ಟಾರ್ಟ್ ಮಾಡಿದ್ರೆ ಮಾರನೇ ದಿನನೂ ಹಾಗೇನೆ, ಬೆಳಿಗ್ಗೆಯಿಂದನೂ ಸಂಜೆವರೆಗೂ ಹಾಗೆ ಕುಡಿತಿದ್ರು. ಬೆಳಿಗ್ಗೆನೆ ಕುಡಿತಿದ್ರು. ಆ ಥರ ತುಂಬ ಚಟ ಆಗಿತ್ತು ಕುಡಿಯೋದು. ನಂತರ ಏನಾಯ್ತು? ಭದ್ರಾವತಿ ಬಂದ ನಂತರ ಹೇಗೆ? ಭದ್ರಾವತಿಗೆ ಬಂದಮೇಲೆ ಇದೇ ಥರ ಇದು ಮಾಡ್ತಾ ಇದ್ರು. ನಾನು ಇನ್ನು ಬೇಡ ಬಿಟ್ಬಿಡೋಣ ಅಂತ ನಮ್ಮ ಅಜ್ಜಿ ಮನೆಯಲ್ಲಿ 1 ವಾರ ಹೇಳಿದ್ದೀರಾ ಅವರಿಗೆ? ಹೇಳಿದೆ ನಾನು, ನನಗೆ ಬೇಡ, ನಾನು ಬಿಟ್ಬಿಡ್ತೀನಿ ಅಂತ ಅಜ್ಜಿ ಮನೆಯಲ್ಲೇ ಒಂದು 10 ದಿನ ಇದ್ದಿ. ಇವರು ಕುಡ್ಕೊಂಡು ಹೀಗೆ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಇಲ್ಲಿ ಫ್ರೆಂಡ್ಸ್ ಇದ್ದಾರೆ ಇವರಿಗೆ. ಇವ್ರ ರಿಲೇಷನ್ ಅವರೆಲ್ಲ ಇಲ್ಲೇ ಇದ್ದಾರೆ ಸ್ವಲ್ಪ ಜನ. ಅದೇ ಕುಡಿಯೋದು ಇದೇ ಥರ ಮಾಡ್ತಾಯಿದ್ರು. ಆಮೇಲೆ ನಾನು ಇನ್ನು ಬಿಟ್ಟೇ ಬಿಡೋಣ ಅಂತ ಅಂದಿದ್ಮೇಲೆ ಇವರು ಅತ್ತೆ ಇದ್ದಾರೆ ಇಲ್ಲಿ, ಸೋದರತ್ತೆ, ನಮ್ಮ ಮಾಮವರ ತಂಗಿ ಅವರಿದ್ದಾರೆ. ಅವರು ಬಂದು ಮಾತಾಡಿ, ನಾವು ಗ್ಯಾರಂಟಿ ಕೊಡ್ತೀವಮ್ಮ, ನೀನು ಇದು ಮಾಡ್ಕೊಂಡು ಚೇಂಜ್ ಆಗ್ತಾನೆ, ನಾವೆಲ್ಲ ಬುದ್ಧಿ ಹೇಳಿದ್ದೀವಿ ಅಂತ ಹೇಳಿದ್ಮೇಲೆ ಸರಿ ಅಂತ ಬಂದೆ ನಾನು ಮತ್ತೆ ವಾಪಸ್ ಇವ್ರ ಹತ್ರ. ನೀವು ಹೋಗುವಾಗ ಮಕ್ಕಳನ್ನ ಕರ್ಕೊಂಡು ಹೋದೆ? ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಬಿಟ್ಟು ಹೋಗಿಲ್ಲ? ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಮತ್ತೆ ಎಷ್ಟು ಸಮಯ ಆಯ್ತು ಈಗ ಇವ್ರದ್ದು ಬಿಟ್ಟು? ಇವ್ರು ಬಿಟ್ಟು ಇವಾಗ 1 ವರ್ಷ 2 ವರ್ಷ ಆಗ್ತಾ ಬಂದಿದೆ.
ಅದರ ಮಧ್ಯದಲ್ಲಿ ನೀವು ನಿಮ್ಮ ಹಿನ್ನೆಲೆಯನ್ನು ಹೇಳಿದ್ರಿ, ನಿಮ್ಮ ಹಿನ್ನೆಲೆ? ನಮ್ಮ ಹಿನ್ನೆಲೆನ ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ ಹೈದರಾಬಾದಲ್ಲಿ ಇರೋದು. ನಾವು 3 ಜನ ಹೆಣ್ಮಕ್ಳು ಸರ್. ಅದೇ, ಅದು ನೀವು ಯಾವ ಹಿನ್ನೆಲೆ, ನಿಮ್ಮ ಯಾವ ಕಾಸ್ಟ್ನಿಂದ ಬಂದ? ನಾವು ಹಿಂದೂ. ನೀವು ಹಿಂದೂ, ಇವರು? ನಾನು ಕ್ರಿಶ್ಚಿಯನ್. ನೀವು ಕ್ರಿಶ್ಚಿಯನ್. ನೀವು ಹೇಗೆ ಮದುವೆ ಆಯ್ತು ಹಾಗೆ? ಆದರೆ ನಮ್ಮ ಇದರಲ್ಲಿ ತುಂಬ ಜನ ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ, ಆದರೆ ನಮ್ಮ ಅಜ್ಜರು ಮಾತ್ರ ಕನ್ವರ್ಟ್ ಆಗಿಲ್ಲ ಅಷ್ಟೇ. ಹಾಗಾಗಿ ಕೊಟ್ಟಿರೋದು ಇವರಿಗೆ. ನಮ್ಮ ಮಾಮಂದಿರಿಗೆ ಮದುವೆ ಮಾಡಿದ್ದಾರೆ ಸರ್. ಅವರು ತುಂಬ ಕ್ರಿಶ್ಚಿಯನೇ, ಆದರೆ ಹಿಂದೂ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಆ ಕಡೆಯಲ್ಲೆಲ್ಲ ಆಗುತ್ತೆ. ಆ ಕಡೆಯಿಂದ ಆಗುತ್ತೆ. ಮತ್ತು ಈಗ ಅದರ ಮಧ್ಯದಲ್ಲಿ ನೀವು ಯೇಸು ಸ್ವಾಮಿನ ಹೇಗೆ ಕಂಡುಕೊಂಡ್ರಿ? ಯೇಸು ಸ್ವಾಮಿನ ಅದೇ ಇವರು ಈ ಥರ ಜಗಳ ಆಗಿ ನಾನು ಬೇಡ ಅಂತ ಹೋದ್ಮೇಲೆ ಇವ್ರ ಅತ್ತೆ ಬಂದು ಬುದ್ಧಿವಾದ ಹೇಳಿ ಇಲ್ಲಿ ಚರ್ಚಿಗೆ ಬನ್ನಿ ನಾನು ಅಂತ ಹೇಳಿದ್ರ. ಆವಾಗ ಚರ್ಚಿಗೆ ಹೋದ್ವಿ ನಾವು. ಇವರು ಫಸ್ಟಿಂದನೂ ಕ್ರಿಶ್ಚಿಯನೇ, ಆದರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. ಕ್ರಿಶ್ಚಿಯನಿಗೆ ಹೋಗಬೇಕು, ಪ್ರೇಯರ್ ಮಾಡಬೇಕು, ಯಾವಾಗಲೂ ಪೂಜೆ ಮಾಡ್ತಿದ್ವಲ್ಲ ನಾವು, ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ. ಆಮೇಲೆ ಇವರೆಲ್ಲ ಹೇಳಿದ್ಮೇಲೆ ಚರ್ಚಿಗೆ ಹೋದ್ವಿ. ನಾನು ಪೂಜೆ ಮಾಡ್ತಿದ್ದೆ. ಮದುವೆ ಆದ ನಂತರ ಏನಿಲ್ಲ, ಮದುವೆ ಹಾಕಿನ ಮುಂಚೆ ಪೂಜೆ ನಂತರ ಅವಾಗ ಚರ್ಚಿಗೆ ಹೋಗ್ತಿದ್ವಿ, ಚರ್ಚಿಗೆ ಹೋಗ್ತಾ ಇದ್ವಿ, ಬರ್ತಿದ್ವಿ. ಆದರೆ ಎಷ್ಟು ನಂಬಿಕೆ ಇರಲಿಲ್ಲ ನಮಗೆ ಯೇಸು ಸ್ವಾಮಿ ಮೇಲೆ. ಆಮೇಲೆ ಬಂದು ಹೇಳಿ ಅವರು ಒಪ್ಪಿಸಿ ಮೇಲೆ ಚರ್ಚಿಗೆ ಹೋದ್ಮೇಲೆ ನಾವು ಚೇಂಜ್ ಆಗಿದ್ದು. ಅಂದರೆ ನೀವು ಹೇಗೆ ಚೇಂಜ್ ಆದ್ರಿ? ನಿಮಗೆ ಹೇಗೆ ಚೇಂಜ್ ಆಗಲಿಕ್ಕೆ? ನಾನು ಹಿಂಗೆ ಕುಡ್ಕೊಂಡು ಲಾಸ್ಟಿಗೆ ಬ್ಯಾಗ್ ತಗೊಂಡು ಊರಿಗೆ ಹೋಗೋಣ ಅಂತ ಹೋಗಿದ್ದೆ. ಅಲ್ಲಿ ನಮ್ಮ ಫ್ರೆಂಡ್ ಸಿಕ್ಕಿದ್ದೆ ಮತ್ತೆ. ಅಂದರೆ ಹೆಂಡತಿಯನ್ನು ಬಿಟ್ಟು ಹೋಗು ಅಂತ? ಅವ್ರು ಹೇಗೆ ಹೋಗಿದ್ರು ಮನೆಗೆ? ಅವ್ರು ಅಲ್ಲಿಗೆ ಹೋಗಿದ್ರು ಅವ್ರ ಅಜ್ಜಿ ಮನೆಗೆ. ನಾನು ಬ್ಯಾಗ್ ತಗೊಂಡು ಹೋಗ್ಬಿಟ್ಟಿದ್ದೆ. ಅಲ್ಲಿ ಮತ್ತೆ ಫ್ರೆಂಡ್ ಸಿಕ್ಕಿದೆ. ಟ್ರೈನ್ ಯಾವ ಸಿಗಲಿಲ್ಲ. ಮತ್ತು ರೋಡ್ ಮೇಲೆ ಬಂದು ಕುಡಿಯೋಣ ಅಂತ ಕುಡಿತಾ ಇದ್ದೆ. ಫ್ರೆಂಡ್ ಸಿಕ್ಕಿದ್ದ. ಅವ್ನ ಕಾರಲ್ಲಿ ಮತ್ತೆ ಕರ್ಕೊಂಡ್ಬಂದ ಮಲ್ಲೆ ವಿಷ್ಣುಪುರಕ್ಕೆ. ಇಲ್ಲಿಗೆ ಬಂದಮೇಲೆ ನಮ್ಮ ಬಾವ್ರ ಮನೆಗೆ ಹೋದೆ. ಒಂದು 2 ದಿವಸ ಅಲ್ಲೇ ಇದ್ದೆ, ಹಂಗೆ ಕುಡಿತಾ ಇದ್ದೆ, ಹಂಗೆ ಇದ್ದೆ. ಒಂದು 3ನೇ ದಿವಸ ನಮ್ಮ ಬಾವ ಒಂದು ಸಾಕ್ಷಿ ಹೇಳ್ದ, ಅವ್ರ ಅಣ್ಣ ಈ ಥರ ಆಯಿತು, ಈ ಥರ ಚೇಂಜ್ ಆದ ಅಂತ. ಆಮೇಲೆ ಕುಡಿಯೋದು ಬಿಟ್ಟೆ ಒಂದು 2 ದಿವಸ. ಚೆನ್ನಾಗಿದ್ದೆ ಹಂಗೆ. ಇದೇನು ಅವ್ರ ಮನೇಲಿದ್ದರೆ, ಒಂದು ದೇವಾಲಯದಲ್ಲೇ ಇದ್ದರೆ ಹೆಂಗಿರುತ್ತೆ ಹಂಗೆ ಅನ್ನಿಸ್ತು ನನಗೆ. ಆಮೇಲೆ ಚೇಂಜ್ ಆಗ್ತೀನಿ ಬಾವ, ನಾನು ಚರ್ಚಿಗೆ ಬರ್ತೀನಿ, ಹೋಗಿ ಮಾತಾಡ್ರಿ ಅಂತ ಹೇಳ್ದೆ ಅವ್ರ ಹತ್ರ. ಹೋಗಿ ಮಾತಾಡಿದ್ರು ಅವರೇ. ಆಮೇಲಿಂದ ಚರ್ಚಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಸರ್. ಯಾವ ಕಡೆ ಹೋಗಲ್ಲ, ಮನೆ ಕೆಲಸ ಚರ್ಚ್ ಅಷ್ಟೇ. ದೇವ್ರು ಬಿಟ್ಟರೆ ಎಲ್ಲಿಗೆ ಹೋಗಲ್ಲ, ಯಾರು ಸಾಹಸನೂ ಮಾಡಲ್ಲ. ಹಾಗೆ ಆಯಿತು. ಅಂದರೆ ಚರ್ಚಿನ ನಿಮಗಾಗಿ ಯಾರಾದರೂ ಪ್ರಾರ್ಥನೆ ಮಾಡಿದ್ರಾ? ಪಾಸ್ಟರ್ ಅವ್ರು ಮಾಡಿದ್ರು. ಪಾಸ್ಟರ್ ಎಲ್ಲ ಅವ್ರು ತುಂಬ ಪ್ರೇಯರ್ ಮಾಡ್ತಾರೆ, ಮನೆ ವಿಸಿಟ್ ಕೊಡ್ತಾರೆ, ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ. ಅವ್ರ ವಾಕ್ಯದಿಂದ ನಾವು ಇನ್ನೂ ಇದಾಗಬೇಕು ಅಂತ ಆಸೆ ಆಗುತ್ತೆ, ಇನ್ನೂ ಬೆಳಿಬೇಕು, ದೇವ್ರ ಇದರಲ್ಲಿ ಬೆಳಿಬೇಕು ಅಂತ ಆಸೆ ಆಗುತ್ತೆ. ಈಗ ನೀವು ಚರ್ಚಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಡ್ರಿಂಕ್ಸ್ ಬೇಡ ಅಂತ ಆಯಿತು. ನಿಮ್ಮ ಫ್ರೆಂಡ್ ಸರ್ಕಲ್ ಪುನಃ ನಿಮ್ಗೆ ಕರೀಲಿಲ್ಲ? ಇನ್ಯಾರು ಕರೀಲಿಲ್ಲ. ಹೋಗುವ ಸ್ವಲ್ಪ ಅಲ್ಲ, ನೀವು ಫ್ರೆಂಡ್ ಸರ್ಕಲಿಗೆ ಹೋಗಿ ಮೀಟ್ ಆಗಲಿಲ್ಲ? ಇನ್ಯಾರಿಗೂ ಮೀಟ್ ಆಗಲ್ಲ ನಾನು. ಕುಡಿಯೋಂಥವ್ರಿಗೆ ಮೀಟ್ ಆಗ್ತಾ ಇಲ್ಲ ಯಾರಿಗೂ. ಅವಾಗಿಂದ ಚರ್ಚಿಗೆ ಹೋದ್ಮೇಲಿಂದ. ನಿಮ್ಮ ಹತ್ರ ರಕ್ಷಣೆ ಹೊಂದಿದ್ರಾ? ಯಾರು? ನೀವು? ರಕ್ಷಣೆ ಹೊಂದಿದ್ದೀವಿ. ನೀವು ಸ್ವಾಮಿನ ಅಂಗೀಕಾರ ಮಾಡಿದ್ರಿ, ಸ್ವಂತ ರಕ್ಷಕ ಅಂಗೀಕಾರ ಮಾಡಿದ್ವಿ. ಇಬ್ಬರು ಮಾಡಿದ್ರಿ. ಎಷ್ಟು ಸಮಯ ಆಯ್ತು? ಮಾಡಿ ಒಂದು 6-7 ತಿಂಗಳಾಗಿದೆ. ದೀಕ್ಷಾ ಸ್ನಾನ ತಗೊಂಡಿದ್ದೆ. ಅಂದರೆ ನೀವು ಚರ್ಚಿಗೆ ಹೋದ ನಂತರ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಿದ್ದಾರೆ. ನಂತರ ನಿಮ್ದು ಕುಡುಕತನ ಬಿಟ್ಟೋಯ್ತು. ಮನೇಲಿ ಜಗಳ ಇಲ್ಲ, ಏನಿಲ್ಲ, ನೆಮ್ಮದಿ. ಮನೆಯಲ್ಲಿ ತುಂಬ ಮನಃಶಾಂತಿ, ನೆಮ್ಮದಿ. ದಿನ ಸಂಜೆ ಪ್ರೇಯರ್ ಮಾಡ್ಕೊಳ್ಳೋದು. ನಿಮಗೆ ಅಂದರೆ ಈಗ ಕುಡಿತಿದ್ರಲ್ಲ, ಏನು ಅನ್ನಿಸ್ತಿತ್ತು ನಿಮ್ಗೆ? ಅವಾಗ ಏನಾದರೂ ಸರಿಯಾಗಿ ನಾನು ಒಳ್ಳೆಯದಾಗಬೇಕಂತ ಅನ್ನಿಸ್ತಿರ್ಲಿಲ್ಲ? ಅವಾಗ ಏನು ಅನ್ನಿಸ್ತಿರ್ಲಿಲ್ಲ, ಯಾರು ಹೇಳೋರ್ಲಿಲ್ಲ, ಗೊತ್ತಾಗಲಿಲ್ಲ. ಸಾತಾನ್ ಶೋಧನೆ ಜಾಸ್ತಿ ಇತ್ತು. ಮಸ್ತಾಗಿ ನಿಮ್ಗೆ ಅನ್ನಿಸ್ಲಿಲ್ವಾ, ಯಾಕೆ ನಾನು ಹೆಂಡತಿನ ಹೊಡಿದ್ದೇನೆ, ಯಾಕೆ ಇದನ್ನು ಮಾಡ್ತೇನೆ? ನಿಮಗೇನು ಅನ್ನಿಸಿಕೆ ಉಂಟಾಗಲಿಲ್ವ? ಅದು ಏನು ಅನ್ನಿಸ್ತಾ ಇರಲಿಲ್ಲ ಸರ್. ಅದು ಗೊತ್ತು, ಕುಡಿಯೋದು ಬಡಿಯೋದು ಅಷ್ಟೇ. ಓಕೆ. ಸಾತಾನ್ ನಂಗೆ ಇದು ಮಾಡ್ತಾಯಿತ್ತು, ಶೋಧನೆ ಮಾಡ್ತಾಯಿತ್ತು. 2 ಸಲ ಗಾಡಿ ಮೇಲಿಂದ ಬಿದ್ದು ಆಕ್ಸಿಡೆಂಟು ಆಯಿತು, ಆದರೂ ತಿಳ್ಕೊಂಡಿಲ್ಲ. ನೀವೇನಾದರೂ ಇಂಥ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಅದು ಮಾಡಿದ್ದೆ. ಮನೇಲಿ ಮಕ್ಕಳು ಇವರೆಲ್ಲ ಹೋದ್ರಲ್ಲ, ಹೋದ್ಮೇಲೆ ಕುಡ್ಕೊಂಬಂದು ಮಲ್ಕೊಂಡಿದ್ದೆ. ಯಾರು ಇಲ್ಲ, ಏನಕ್ಕೆ ಕೈ ಕುಯ್ಕೊಂಡು ಮನೇಲಿ ಮಲ್ಕೊಂಬಿಡೋಣ ಅಂತ ತೀರ್ಮಾನ ಮಾಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಬಾವ ಬಂದು ಎಬ್ಬರಿಸಿದ್ರು. ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡೋದ್ರು.
ಅದು ಅಲ್ಲಿಗೆ ಇದಾಯಿತು. ಇಲ್ಲ ಅಂದರೆ ಏನಾಗಿರೋದು ಅದು. ಈಗ ನೀವು ರಕ್ಷಣೆ ಬಂದಿದ್ದೀರಿ, ರಕ್ಷಣೆ 6 ತಿಂಗಳ ಹಿಂದೆ ರಕ್ಷಣೆ ಹೊಂದಿದ್ದೀರಿ. ರಕ್ಷಣೆ ಹೊಂದಿದ್ದೀವಿ. ನಿಮ್ಮ ಹಿಂದಿನ ಜೀವಿತ, ರಕ್ಷಣೆಗಿಂತ ಹಿಂದಿನ ಜೀವಿತ ಮತ್ತು ಈಗಿನ ಜೀವಿತ ಹೇಗೆ ಅನ್ನಿಸ್ತದೆ ನಿಮಗೆ? ಈಗಿನ ಜೀವಿತ ಚೆನ್ನಾಗಿದೆ, ಹಿಂದಿನ ಜೀವಿತನೇ ಬೇಡ. ಅದು ಲೈಫೇ ಬೇಡ. ನಿಮ್ಗೆ ಏನು ಅನ್ನಿಸ್ತದೆ? ಅವರು ನಿಮ್ಗೆ ಏನು ಅನಿಸ್ತದೆ? ಈಗ ನೀವು ಅನುಭವಿಸಿದ್ದೀರಿ ಅಲ್ಲ, ಕಡಿಮೆ ಪಕ್ಷ 8 ವರ್ಷ ಅನುಭವಿಸಿದ್ದೀರಿ, ಈ ಹಿಂಸೆ ಎಲ್ಲವನ್ನು ಅನುಭವಿಸಿದ್ದೀರಿ. ನಿಮ್ಗೆ ಈಗ ಹೇಗೆ ಅನ್ನಿಸ್ತದೆ? ಇವಾಗ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಸರ್. ಚರ್ಚಿಗೆ ಹೋದ್ಮೇಲೆ ನಮ್ಮ ಮನೆಯವರು ತುಂಬ ಚೇಂಜ್ ಆಗಿದ್ದಾರೆ. ಕುಡಿಯೋಲ್ಲ, ಅವರು ಪ್ರಾರ್ಥನೆ ಮಾಡ್ಕೊತಾರೆ, ಡೈಲಿ ದಿನ ಬೆಳಿಗ್ಗೆ ಸಂಜೆ ಬೈಬಲ್ ಓದ್ತಾರೆ. ತುಂಬ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಲೈಫಲ್ಲಿ ಈ ಥರ ಚೇಂಜಿಂಗ್ ಆಗುತ್ತಾ ಅಂತ ದೇವ್ರ ಹತ್ರ ಬಂದಮೇಲೆ ನಮಗೆ ನಂಬಿಕೆ ಆಗಿತ್ತು. ಅಂದ್ರೆ ಈಗ ಯಾವುದೇ ಗಲಾಟೆಗಳು ಗಿಲಾಟೆ ಏನಿಲ್ಲ ಸರ್, ಸಣ್ಣ ಪುಟ್ಟ ಏನು ಸಣ್ಣ ಪುಟ್ಟನೂ ಏನಿಲ್ಲ. ಓ ಹಾಗೆ ದೇವರು ಮಾಡಿದ, ಹಾಗೆ ಅದ್ಭುತ ಮಾಡಿದ ದೇವರು. ಏನು ಸಮಸ್ಯೆ ಇಲ್ಲ ಸರ್. ಎಷ್ಟು ವರ್ಷದಿಂದ ಸಮಸ್ಯೆ ಇಲ್ಲ? ಏನು ಇವಾಗ 1 ವರ್ಷ ಆಯ್ತು. 1 ವರ್ಷದಿಂದ ಏನು ಸಮಸ್ಯೆ ಇಲ್ಲ. ಕೆಲ್ಸಕ್ಕೆ ಹೋಗೋದು ಬರೋದು, ದೇವರು ಪ್ರೇಯರ್ ಮಾಡ್ಕೊಳ್ಳೋದು ಅಷ್ಟೇ. ನೀವೇನ್ ಮಾಡ್ತಾ ಇದ್ದೀರಿ? ನಾವು ವರ್ಕಿಗೆ ಹೋಗ್ತಾ ಇದ್ದೀವಿ. ನೀವು ಹೋಗ್ತಾ ಇದ್ದೀರಿ? ನೀವೇನ್ ವರ್ಕ್ ಮಾಡ್ತೀರಿ? ನಾವು ಗಾರ್ಮೆಂಟ್ಸ್ ಅಲ್ಲಿ. ನೀವು ಡ್ರೈವರ್ ಆಗಿ ಮಾಡ್ತೀರಿ? ನಾನು ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಈಗ ಡ್ರೈವರ್ ಬಿಟ್ಟೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಗಾರ್ಮೆಂಟ್ಸ್ ಅಲ್ಲಿ. ಅಂದ್ರೆ ಈಗ ಯಾವುದೇ ಸಮಸ್ಯೆ ಇಲ್ಲದೆ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನೆಮ್ಮದಿ ಸಂತೋಷ. ನಿಮ್ಮನ್ನು ನೋಡಿದ ಇತರರು ಏನು ಹೇಳ್ತಾ ಇದ್ದಾರೆ? ಇವಾಗ ಜನರು ಏನು ಹೇಳ್ತಾರೆ? ನಿಮ್ಮ ಕುಟುಂಬದವರಾಗ್ಲಿ ಅಥವಾ ನಿಮ್ಮನ್ನು ಅಂತ ಈ ಕುಡುಕದನ ಪರಿಸ್ಥಿತಿ ಇರುವಾಗ ಅಂತ ಜನ ಇವಾಗ ನಿಮ್ಮನ್ನು ನೋಡಿ ಏನು ಹೇಳ್ತಾ ಇದ್ದಾರೆ? ನಮಗೆ ನೋಡಿ ಅವರೇ ಹೇಳ್ತಾರೆ ನಂಬಕ್ ಆಗ್ತಿರ್ಲಿಲ್ಲ ಅಂತ. ನನಗೆ ಇವಾಗ ನೋಡಿದ್ರೆ ನಂಬಕ್ ಆಗೋದಿಲ್ಲ. ಈ ತರ ಎಷ್ಟು ಚೇಂಜ್ ಆಗಿದ್ದಾರೆ ನಿಮ್ಮ ಹಸ್ಬೆಂಡು, ಈ ತರ ಅಷ್ಟು ಟಾರ್ಚರ್ ಕೊಡ್ತಿದ್ರು, ಈ ತರ ಚೇಂಜ್ ಆಗಿದ್ದಾರೆ, ನಮಗೆ ನಂಬಕ್ಕೆ ಆಗೋಲ್ಲ. ನಾವು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಲು ಯೇಸು ಸ್ವಾಮಿನೇ ಕಾರಣ ಅಂತ ಹೇಳ್ತೀವಿ ಸರ್. ಅಂತ ಅಂದ್ರೆ ಅವರು ನಾವು ಚೇಂಜ್ ಆಗ್ತೀವಿ, ನಾವು ಬರ್ತೀವಿ ಅಂತ ಆಸೆ ಮಾಡ್ತಾರೆ. ಚರ್ಚಿಗೆ ಬರಬೇಕು, ನಾವು ಇದರ ರಕ್ಷಣೆ ಹೊಂದಬೇಕು ಅಂತ ಅಂತಾರೆ. ದೇವರ ವಾಕ್ಯ ಕೂಡ ಹೀಗೆ ಹೇಳ್ತದೆ. ಇಸ್ಲಾಮಿ ಒಂದು ಕಡೆ ಹೇಳ್ತಾನೆ, ನೀವು ಹೊರಟೋಗಿ ನನ್ನ ಸಾಕ್ಷಿಗಳಾಗಿರಿ. ಸಾಕ್ಷಿಗಳಾಗುವುದಂದರೆ ನಾವು ಕ್ರಿಸ್ತನಲ್ಲಿದ್ದವರು ನಮ್ಮ ಜೀವಿತದಲ್ಲಿ ಒಂದು ಸಾಕ್ಷಿ. ಹೇಗೆ ಅಂದರೆ ನೋಡಿ, ಇವರು ಕುಳಿತಿದ್ದರು, ಹಿಂಸೆ ಮಾಡ್ತಿದ್ರು, ನೀವು ಬಿಟ್ಟು ಹೋಗ್ಬೇಕಂದಿದ್ರು. ಆದರೆ ಆ ಸಮಯದಲ್ಲಿ ಇವರು ಕ್ರೈಸ್ತ ಒಂದು ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಕ್ರೈಸ್ತರಾಗಿ ಜೀವಿಸಲಿಲ್ಲ. ನೀವೊಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ದೇವರ ವಾಕ್ಯ ನಿಮಗೆ ಗೊತ್ತಿಲ್ಲ. ಆದರೆ ಇಬ್ಬರು ನೀವು ಕರ್ತನಾದ ಯೇಸುವನ್ನು ಕಂಡುಕೊಂಡು ರಕ್ಷಣೆ ಹೊಂದಿದ ನಂತರ ನಿಮ್ಮ ಜೀವಿತ ಬದಲಾಯಿತು. ಈ ಜೀವಿತ ಒಂದು ಸಾಕ್ಷ್ಯ ಜೀವಿತ ಕ್ರಿಸ್ತನಲ್ಲಿ. ಯಾಕಂದರೆ ನಿಮ್ಮನ್ನು ಬದಲಾಯಿಸಿದ ನಿಮ್ಮ ಮಾಮ ಅಲ್ಲ, ಅದು ಇವರ ಫ್ಯಾಮಿಲಿಯವ್ರು ಯಾರಲ್ಲ ಅಲ್ಲ, ಆ ದೇವರಾದ ಯೇಸು ಕ್ರಿಸ್ತ ನಮ್ಮ ಜೀವಿತನ ಬದಲಾಯಿಸಿದ, ನಿಮಗೆ ಆಶೀರ್ವಾದ ಮಾಡಿದ, ಕುಟುಂಬದಲ್ಲಿ ಒಂದು ದೊಡ್ಡ ಸಮಾಧಾನ ಕೊಟ್ಟಲ್ಲ. ಈ ಸಮಾಧಾನ ಯಾವ ಅಂಗಡಿಗೆ ಹೋದರೂ ಅದು ಸಿಕ್ಕುವುದಿಲ್ಲ. ನಮ್ಮ ದುಡ್ಡು ಕೊಟ್ಟು ಅದು ಖರೀದಿಸಲಿಕ್ಕೆ ಸಾಧ್ಯ. ಆದರೆ ಆ ದೇವರು ಕರ್ತನಾದ ಯೇಸು ಸ್ವಾಮಿ ಈಗ ಎಲ್ಲವೂ ನಿಮಗೆ ಇದನ್ನು ಕೊಟ್ಟಿದ್ದಾನೆ ಅಲ್ಲ. ಏನು ಅನ್ನಿಸ್ತದೆ ನಿಮಗೆ ಇವಾಗ? ನಮಗೆ ತುಂಬ ಸಂತೋಷ ಆಗುತ್ತೆ ಸರ್. ದೇವರು ಇಷ್ಟು ನಮ್ಮ ಲೈಫಲ್ಲಿ ದೊಡ್ಡ ಕಾರ್ಯ ಮಾಡಿದ್ದಾರೆ ಅಂತ ತುಂಬ ಸಂತೋಷ. ಅಂದರೆ ಒಂದು ಕಾಲದಲ್ಲಿ ಇಬ್ಬರು ಈ ಲೈಫ್ ಮುಗಿಸ್ಬೇಕು ಬೇಡ ಅಂತ ಇದ್ರಿ, ಇವಾಗ ಏನು ಹೇಳ್ತೀರಿ? ಇವಾಗ ಇನ್ನೂ ಜೀವಿಸ್ಬೇಕು, ದೇವ್ರ ಸಾಕ್ಷಿಗಳಾಗಿ ಬದುಕಬೇಕು ಅಂತ ಆಸೆ. ನಮ್ಮಿಂದ ಇನ್ನೂ ಒಂದು 10 ಜನ ಚೇಂಜ್ ಆಗಬೇಕು ಅಂತ ಆಸೆ. ಅಂದರೆ ಆ ರೀತಿಯಲ್ಲಿ ನೀವು ಸಾಕ್ಷಿಯಾಗಿದ್ದೀರಿ. ನೀವು ಮುಂದೆ ಕೂಡ ಈ ಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು. ಅಂದರೆ ಇದನ್ನು ನೋಡಿ ಇವರು ಕ್ರೈಸ್ತರು. ನಾವು ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲ ಕೃತ್ಯ 11ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿಯ ಶಿಷ್ಯರನ್ನು, ಯೇಸುಸ್ವಾಮಿ ಸ್ವರ್ಗಾರೋಹಣದ ನಂತರ ಆತನ ಶಿಷ್ಯರು ಆ ರೀತಿ ಯೇಸುಸ್ವಾಮಿ ಜೀವಿಸ್ತಾ ರೀತಿಯಲ್ಲಿ ಜೀವಿಸುವಾಗ ಜನರು ನೋಡಿದ್ರೆ ಇವರು ಕ್ರೈಸ್ತರಂತ ಅವರಿಗೆ ಏನು ಹೆಸರು ಕೊಟ್ಟರು. ಕ್ರೈಸ್ತರೆಂಬ ಹೆಸರು ಎಲ್ಲಿ ಬಂತು? ಶಿಷ್ಯರು ಯೇಸು ಕ್ರಿಸ್ತನ ಹಾಗೆ ಜೀವಿಸಿದ ನಿಮಿತ್ತವಾಗಿ ಅಲ್ಲಿ ಶಿಷ್ಯರಿಗೆ ಪ್ರಥಮ ಬಾರಿ ಕ್ರೈಸ್ತರೆಂಬ ಹೆಸರು ಬಂತ ಅಂತ ವಾಕ್ಯ ಹೇಳ್ತಾರೆ. ಅಂದರೆ ನಿಮ್ಮನ್ನು ನೋಡುವವರಿಗೆ ಏನು ಹೇಳ್ತಾರೆ? ಇವರು ಕ್ರೈಸ್ತರು. ನಿಜವಾದ ಕ್ರೈಸ್ತರ ಜೀವಿತ ಏನಾಗಿದೆ? ಕ್ರಿಸ್ತನಲ್ಲಿ ಒಂದು ಸಾಕ್ಷಿಯಾಗಿ ಜೀವಿಸುವಂಥದ್ದು ಜೀವಿತವಾಗಿದೆ. ಖಂಡಿತವಾಗಿ ನೀವು ಈ ರೀತಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಿಮ್ಮ ಮಕ್ಕಳು ಕೂಡ ನೀವು ಇದೇ ಭಯಭಕ್ತಿಯಲ್ಲಿ ಬೆಳೆಸ್ತಾ ಇದ್ದೀರಾ? ಅದೇ ಭಯಭಕ್ತಿ, ದಿವಸ ಪ್ರೇಯರ್ ಮಾಡ್ತಾರೆ ಅವರು. ಏನಾಗಬೇಕಂತ ನಿಮ್ಮ ಮಕ್ಕಳನ್ನ ಆಸೆ ಪಡ್ತಾ ಇದ್ದೀರಿ? ದೇವ್ರ ಚಿತ್ತ ಸರ್, ನಮ್ದೇನಿಲ್ಲ. ಅಲ್ಲ, ನಿಮ್ಮ ದೇವರ ಚಿತ್ತ ದೇವರ ಮಕ್ಕಳ ಮೇಲೆ, ನಮ್ಮ ಎಲ್ಲ ಮೇಲೆ ಇದೆ. ಅದು ನೀವು ನಿಮ್ಮ ಏನು ಆಸೆ ಇದೆ? ಮಕ್ಕಳು ಏನಾಗಬೇಕಂತ ನೀವು ಬಯಸ್ತೀರಿ? ಅವರು ದೇವಸ್ವಾಮಿ ಇದು
ಪ್ರಚಾರ ಮಾಡಬೇಕು ಅಂತ ಆಸೆ. ಸೇವೆ ಮಾಡಬೇಕು, ಸೇವೆ ಮಾಡಬೇಕು, ದೇವ್ರ ಸೇವೆ ಮಾಡಬೇಕು, ದೇವ್ರ ಸೇವೆ ಮಾಡಬೇಕು ಅಂತ. ಅಂದರೆ ಆ ರೀತಿಯಲ್ಲಿ ಆ ಮಕ್ಕಳನ್ನು ದೇವರ ವಾಕ್ಯದಲ್ಲಿ ನೀನು ಬೆಳೆಸಿದರೆ ಖಂಡಿತವಾಗಿ ಒಂದಿನ ಮಕ್ಕಳು ದೇವರ ರಾಜ್ಯಕ್ಕಾಗಿ ಪ್ರಯೋಜನ ಪಡ್ತಾರೆ. ಆ ಭಯ ಭಕ್ತನೇ ನೀವು ಅವರ ಮುಂದೆ ಸಾಕ್ಷಿಯಾಗಿರ್ತೀರಿ. ಯಾಕಂದರೆ ನಿಮ್ಮ ಜೀವಿತ ಒಂದು ಕಾಲದ ಸರಿ ಇರಲಿಲ್ಲ, ಈಗ ನಿಮ್ಮ ಜೀವಿತ ಸರಿಯಾಗಿದೆ. ನಿಮ್ಮ ಮಕ್ಕಳ ಮುಂದೆ ಕೂಡ ನೀವು ಒಂದು ಸಾಕ್ಷಿಯಾಗಿದೆ, ನಿಮ್ಮ ಕುಟುಂಬದ ಮಧ್ಯದಲ್ಲಿ ನೀವು ಕೊಡುವ ಸಾಕ್ಷಿಯಾಗಿದೆ, ನಿಮ್ಮ ಜನಾಂಗದ ಮಧ್ಯೆ ಸುತ್ತಮುತ್ತ ಜನರ ಮಧ್ಯೆ ಕೂಡ ನೀವು ಸಾಕ್ಷಿಯಾಗಿದೆ. ಈ ಸಾಕ್ಷಿಯನ್ನು ಕಾಪಾಡಿಕೊಂಡು ಮುಂದೆ ಹೋಗಿ ನಿಮ್ಮ ಮಕ್ಕಳನ್ನು ಆ ರೀತಿ ನೀವು ಬೆಳೆಸುವಾಗ ಅವರು ಕೂಡ ಒಂದಿನ ದೇವರ ಸೇವೆಗಾಗಿ ಉಪಯೋಗ ಪಡ್ತಾರೆ. ಆ ರೀತಿ ನೀವು ಬೆಳೆಸ್ತಾ ಇದ್ದೀರಿ. ಒಳ್ಳೆಯದು. ದೇವರು ನಿಮ್ಮನ್ನು ಕುಟುಂಬವಾಗಿ ಆಶೀರ್ವಾದ ಮಾಡಿ. ನೀವು ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಹಾಡುವಂಥ ಹಾಡು ಯಾವುದು ನಿಮಗೆ ಅತಿ ಸಂತೋಷ ಕೊಡುವಂಥ ಹಾಡನ್ನು? ತೆಲುಗು ಹಾಡು ಹೇಳ್ತೀವಿ ಸರ್. ತೆಲುಗು ಹಾಡು ಹೇಳ್ತೀರಾ? ಹಾಡ್ಬೋದು. ಒಂದು ಹಾಡನ್ನು ಹಾಡಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸು. ಯಾವುದೊಂದು ಹಾಡನ್ನು ನೀವು ಇಷ್ಟಪಡುವಂಥ ಒಂದು ಹಾಡು ತೆಲುಗಿದೆ, ಒಂದು ಶರಣ ಹಾಡಿದ್ರೆ ಸರ್. ಚಿರಕಾಲ ಸ್ನೇಹಿತುడా, నా హృదయాల సన్నిహితుడా, చిరకాల స్నేహితుడా, నా హృదయాల సన్నిహితుడా, నీ తోడు చాలయ్యా, నీవే నా యేసయ్యా, నీ నీడ చాలయ్యా, ప్రియ ప్రభువా యేసయ్యా, చిరకాల స్నేహం ఇది నా యేసు స్నేహం, చిరకాల స్నేహం ఇది నా యేసు ಸ್ನೇಹಂ. ಥ್ಯಾಂಕ್ ಯು ಸಿಸ್ಟರ್. ನೀವು ಬೇರೆ ಏನಾದರೂ ಸೇವೆಯನ್ನು ಮಾಡ್ತಾ ಇದ್ದೀರಾ ಚರ್ಚ್ನಲ್ಲಿ? ಚರ್ಚ್ನಲ್ಲಿ ಆಕ್ಟಿವಿಟೀಸ್ಗೆ ಹೋಗ್ತೀವಿ ಸರ್. ಬುಧವಾರ ಮಂಗಳವಾರ ಪ್ರೇಯರ್ ಇರುತ್ತೆ, ವಿಸಿಟ್ ಮನೆ ಹೌಸ್ ವಿಸಿಟ್ ಇರುತ್ತೆ, ಅಲ್ಲಿಗೆ ಹೋಗ್ತೀನಿ ಸರ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಉತ್ತಮವಾದ ಸಾಕ್ಷಿ ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ. ಯಾಕೆಂದರೆ ಯಾವಾಗ ಕುಟುಂಬ ಬೇರ್ಪಡಾಗಿ ಬೇಕಿತ್ತು ಅಲ್ಲ, ಬೇರೆ ಬೇರೆ ಅಂದರೆ ಆ ರೀತಿ ಸೈತಾನ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದು. ದೇವರು ವಾಕ್ಯ ಹೇಳ್ತೈತೆ, ಕದ್ದುಕೊಳ್ಳೋಕೆ ಸುಲುಕುಳು ನಾಶ ಮಾಡಲಿಕ್ಕೆ ಬರ್ತಾನೆ ಅಲ್ಲ. ಅದು ಯೇಸುಸ್ವಾಮಿ ಏನು ಹೇಳ್ತಾನೆ, ನಾನು ಬಂದದ್ದು ಜೀವ ಕೊಡಲು, ಅದು ಸಮೃದ್ಧಿ ಬರ್ತಾ ಜೀವ ಕೊಡಲು ಬಂದಿದ್ದೇನೆ. ಆ ಜೀವವನ್ನು ದೇವರು ನಿಮ್ಮ ಕುಟುಂಬದಲ್ಲಿ ನಿಮಗೆ ಕೊಟ್ಟಿದ್ದಾನೆ ಅಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ, ನಿಮ್ಮ ಮಕ್ಕಳನ್ನು ನೀವು ಆಶೀರ್ವಾದ ಮಾಡಲಿ. ಮುಂದೆ ಕೂಡ ಕರ್ತನಿಗಾಗಿ ಒಂದು ವೈರಾಗ್ಯವನ್ನು ಜೀವಿಸಿ ಅನೇಕರಿಗೆ ಸಾಕ್ಷಿಯಾಗಿರಿ. ಅನೇಕರು ನಿಮ್ಮನ್ನು ನೋಡಿ ಕರ್ತನ ಕಡೆಗೆ ಬರಬೇಕು. ನಿಮ್ಮ ಸಾಕ್ಷಿ ನೋಡಿ ನೀವು ಕರ್ತನ ಕಡೆಗೆ ಬರಬೇಕು. ಆ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಲಿ ನಮ್ಮ ಪ್ರಾರ್ಥನೆ ಆಗಿದೆ. ಈ ಆಶ್ಚರ್ಯ ಟಿವಿಯಲ್ಲಿ ಬಂದು ನಿಮ್ಮ ಸಂತೋಷದ ಕುಟುಂಬ ಈ ಸಾಕ್ಷಿ ಕೊಟ್ಟದಕ್ಕಾಗಿ ದೇವರು ನಾನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರಿಯ ಆಶ್ಚರ್ಯ ವೀಕ್ಷಕರಿಗೆ ಯೇಸು ಕ್ರಿಸ್ತ ನಾಮದ ವಂದನೆಗಳು. ಪ್ರಿಯರೇ, ಈ ತನಕ ನೀವು ವೀಕ್ಷಿಸಿರುವಂಥದ್ದು ಸಂತೋಷ ಕುಟುಂಬ ಈ ಕಾರ್ಯಕ್ರಮವಾಗಿದೆ. ಸಹೋದರ ಶೇಖರ್ ಹಾಗೂ ಸಹೋದರಿ ಚಂದ್ರಕಲಾ ಇವರ ಸಾಕ್ಷಿಯನ್ನು ಕೇಳಿದಿರಿ. ಯಾವ ರೀತಿಯಲ್ಲಿ ಅವರ ಜೀವಿತ ಇತ್ತು, ಯಾವ ರೀತಿಯಲ್ಲಿ ಅವರು ಕುಡ್ಕೊಂಡು ಹೆಂಡತಿಗೆ ಹಿಂಸೆ ಕೊಡುವಂಥದ್ದು, ಇದೆಲ್ಲ ನೀವು ಕೇಳಿದಿರಿ ಪ್ರಿಯರೇ. ಆದರೆ ಯಾವಾಗ ಕರ್ತನಾದ ಯೇಸು ಸ್ವಾಮಿ ಅವರ ಕುಟುಂಬವಾಗಿ ಕಂಡುಕೊಂಡರು, ಅವರ ಜೀವಿತ ದೇವರು ದೊಡ್ಡ ಕಾರ್ಯ ಮಾಡಿದ. ಆ ಕುಡುಕತನದಿಂದ, ಆ ಹಿಂಸೆಯಿಂದ ದೇವರು ಪರಿಪೂರ್ಣ ಕುಟುಂಬಕ್ಕೆ ಬಿಡುಗಡೆ ಮಾಡಿ ಆ ಕುಟುಂಬದಲ್ಲಿ ಸಂತೋಷ ಕೊಟ್ಟಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ. ನೀವೇ ಅವರ ಸಾಕ್ಷಿಯಾಗಿ ಅವರ ಸಾಕ್ಷಿಯನ್ನು ಕೇಳಿದಿರಿ. ನಿಮ್ಮ ಕುಟುಂಬದಲ್ಲಿ ಕೂಡ ಒಂದು ವೇಳೆ ಇಂಥ ಪರಿಸ್ಥಿತಿ, ಇಂಥ ಸಂಗತಿಗಳಿರುವುದಾದರೆ, ಒಂದು ವೇಳೆ ಗಂಡ ಕುಡುಕ, ಹೆಂಡತಿ ಕುಡುಕ ಅಥವಾ ಹಿಂಸೆ ಯಾವುದೇ ಸಮಸ್ಯೆಗಳಿರುವುದಾದರೆ ನೀವು ಕೂಡ ಯೇಸುಸ್ವಾಮಿಯನ್ನು ಕೂಗಿರಿ, ಯೇಸುಸ್ವಾಮಿಯನ್ನು ಕಂಡುಕೊಳ್ಳಿರಿ. ನಿಮ್ಮ ಜೀವಿತದಲ್ಲಿ ಕೂಡ ಯೇಸುಸ್ವಾಮಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ಜೀವಿಸುವ ದೇವರಾಗಿದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತೂ ಹಾಗಿದ್ದಾನೆ, ನಾಳೆ ನಿರಂತರ ಹಾಗಿರುವ ದೇವರಂತ ವಾಕ್ಯ ಇದೆ. ಯಾಕಂದರೆ ಅದು ಸದಾಕಾಲ ಜೀವಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಬರಬೇಕಾದ್ರೆ ನೀವು ಯಾರೇ ಆಗಲಿ, ಯಾವುದೇ ಹಿನ್ನೆಲೆ ಆಗಲಿ, ಯಾವುದೇ ಪರಿಸ್ಥಿತಿ ನೀವು ಇರಲಿ, ಕರ್ತನಾದ ಯೇಸುವನ್ನು ಕಂಡುಕೊಳ್ಳಿ. ನಿಮ್ಮ ಜೀವಿತಲ್ಲೂ ಕೂಡ ಆತನ ಅದ್ಭುತ ಮಾಡಿ ಶಕ್ತನಾಗಿದ್ದಾನೆ. ಆತನ ಜಾತಿ ಮತ ನೋಡೋ ದೇವರಲ್ಲ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಹೃದಯವನ್ನು ಅಂತರಿಂದ್ರಿಯವನ್ನು ನೋಡೋ ದೇವರಾಗಿದ್ದಾನೆ. ಖಂಡಿತವಾಗಿ ನಿಮ್ಮ ಜೀವಿತವನ್ನು ಆಶೀರ್ವದಿಸಪಡಬೇಕಾದ್ರೆ ಕರ್ತನ ಯೇಸುವನ್ನು ಕಂಡುಕೊಳ್ಳಿ. ಮತ್ತು ಈ ಕುಟುಂಬಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ, ಕುಟುಂಬವನ್ನು ದೇವರು ಇನ್ನೂ ಕೂಡ ಹೆಚ್ಚಾಗಿ ಆಶೀರ್ವಾದ ಮಾಡಿ, ಅನೇಕರಿಗೆ ಈ ಕುಟುಂಬ ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದಂಥ ಈ ಕುಟುಂಬ ಆ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಆಶ್ಚರ್ಯ ಟಿವಿಯಲ್ಲಿ ಸಂತೋಷದ ಕುಟುಂಬ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ. ನಿಮ್ಮನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ. ಈ ತನಕ ಆಶ್ಚರ್ಯ ಟಿವಿ ವೀಕ್ಷಿಸಿದಕ್ಕಾಗಿ ನೀವು ವಂದನೆ ಹೇಳ್ತಾ ಇದ್ದೇನೆ. ತಿರುಗಿ ಇನ್ನೊಂದು ಸಂತೋಷದ ಕುಟುಂಬ ಕಾರ್ಯಕ್ರಮ ಬರೋ ತನಕ ಈ ಆಶ್ಚರ್ಯ ಟಿವಿಯನ್ನು ವೀಕ್ಷಿಸಿರಿ. ವಂದನೆಗಳು. ಥ್ಯಾಂಕ್ ಯು ಸಿಸ್ಟರ್.